ತಾಯಿ ಇಂತಹ ಬಡತನದಲ್ಲಿ ಹುಟ್ಟಿಸಿ ತಾಯಿಯ ನೆರಳು ಕಾಣದಂತೆ ತಂದೆಯ ಆಸನದಲ್ಲಿ ಬೆಳೆದೆ. ಈ ತಂದೆಯನ್ನು ಕೊಟ್ಟ ಮನೆಗೆ ಯಾವ ಕಲಂಕ ಬರದಂತೆ ತಂದೆಯನ್ನು ಕೊರತದಂತೆ ನೋಡಿಕೊಳ್ಳುವ ಭಾರ ನಿನ್ನದೇ ಕೂಡಿದೆ. ಅಷ್ಟೇ ಅಲ್ಲ, ನನ್ನ ಮದುವೆ ಮಾಡಿಕೊಳ್ಳುವನು ಒಳ್ಳೆಯವನದನೋ ಕೆಟ್ಟವನದನೋ ಒಂದು ಗೊತ್ತಿಲ್ಲ. ಒಟ್ಟಿನ ಮೇಲೆ ಅವನನ್ನು ಸುಖವಾಗಿಡೆ ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೀನಿ ತಾಯಿ, ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಹಾ ಚಂದ್ರನ ಬೆಳಕಿನಲ್ಲಿ ಬಿಳಿ ಬಣ್ಣದ ಸಂಜೆಯ ಸಮಯದಲ್ಲಿ ಒಂಟಿಯಾಗಿ ನಿಂತಿರುವೆಲ್ಲ ಗಂಗಾ, ಯಾಕೆ ಜೋಡಿಯಾಕೆ ಆಗಿಸೇ ಇಲ್ಲವೇ ನನಗೆ? ಓಹೋ, ನನ್ನ ಮನದಾಳದ ಮಾತನ್ನು ಕೇಳಿ ನಮ್ಮ ಮನೆತನದ ಬಗ್ಗೆ ಕೇಳಲು ಬಂದಿರಬಹುದು. ಇವನು ಒಳ್ಳೆ ಮನೆತನದಲ್ಲೇ ಇರಬಹುದು. ತಾವ್ಯಾರಂತ ಕೇಳಬಹುದಾ? ನಾನಾ ಕೊಂಡರಲ್ಲಿ ಪ್ರಚಂಡ, ಪ್ರೀತಿಯಲ್ಲಿ ರಸಿಕ, ಗುಣದಲ್ಲಿ ಗಜರಾವಣ. ನನ್ನ ಮನದ ಆಸೆಯನ್ನು ತೀರಿಸಿಕೊಳ್ಳುವ ಮಹಾರಾಜ ರಾಮನಾಗಿ ನನ್ನ ವನವಾಸಕ್ಕೆ ಹೋಗುವುದಿಲ್ಲ ಗಂಗಾ. ರಾವಣನಾಗಿ ಬಂದು ನಿನ್ನನ್ನು ಒತ್ತುವಯಲು ಬಂದಿರುವೆ. ಈಗ ಅರ್ಥವಾಯ್ತಾ? ಇದೇನಿದು? ಮನದಾಸೆಯನ್ನು ತೀರಿಸಿಕೊಳ್ಳುವ ಮಹಾರಾಜನು ರಾಮನು ರಾವಣನ ನೋಡಿ ನೋಡಿ ನೀವು ಏನು ಹೇಳ್ತಿರುವಿರೋ ನನಗೊಂದು ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲವಾ? ಅರ್ಥವಾಗುವ ಕಲಿಯುಗ ಇದೆಯಲ್ಲ ಗಂಗಾ. ಕಾಲಕ್ಕೆ ತಕ್ಕಂತೆ ಈ ಪ್ರಪಂಚ ಬದಲಾವಣೆ ಆಗುತ್ತಿರುವಾಗ ನೀನು ಹಳ್ಳಿಯ ಬೆಟ್ಟ ಒಣಗರ ಪ್ರಪಂಚವನ್ನು ನೋಡಿಲ್ಲ ಎಂದು ಕಾಣುತ್ತದೆ. ಹಳ್ಳಿಯ ಭಾಷೆಯಲ್ಲಿ ಹೇಳಬೇಕಾ? ರಾಮಾಯಣದಲ್ಲಿ ರಾವಣ ಸೀತ ಹೇಗಿರುವರು, ಈ ಪ್ರೇಮಾಯಣದಲ್ಲಿ ಈ ಕರ್ವ ರಾಜನಿಗೆ ಸುಖ ಕೊಡುವೆಯೋ ಎಲ್ಲ ನನ್ನ ಕೈಯಲ್ಲಿ ಸೀಲ ಎಡಿಸಿಕೊಂಡು ಸತ್ತು ಸೂಳೆಗೆ ಸ್ವರ್ಗ ಸರಿಯೋ?
ನೀಚ, ಇಲ್ಲಿವರೆಗೂ ನಮ್ಮ ಬಡವರ ಪಾಲಿಗೆ ನಾನು ದೇವರೆಂದು ನೀನು ತಿಳಿದುಕೊಂಡಿದ್ದೆ. ಆದ್ರೆ ನಿನ್ನ ನಾಲಿಗೆಯನ್ನು ಹರಿಬಿಡುತ್ತಿರುವೆ ಅಂದ ಮೇಲೆ ಯಾರೋ ನೀನು ಕತ್ತೆ ತುಂಬಿಕೊಂಡಿರುವ ಈ ವೀರ ಕುಲಪುತ್ರನಿಗೆ ಕತ್ತೆ ಎಂದು ಉಚ್ಚರಿಸಿ ಮಾತನಾಡಿದನಲ್ಲಿ ಬಂಡ ಹೆಣ್ಣು. ಕರ್ಮರಾಜನಿಗೆ ಯಾವತ್ತು ನೀನಂತೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ಮಣ್ಣು ಮುಕ್ಕಿಸಿ ಮುಗಿಲು ತೋರಿಸುವುದು ಅಷ್ಟೇ ಗೊತ್ತು. ದೂರ ನಿಲ್ಲೋ ದುರಹತ್ಮ. ನಮ್ಮ ಅತ್ತೆಯ ಗೌರಿ ಮೇಲೆ ಕಣ್ಣು ಹಾಕಿದ ಕರಂಗೇರಿ ಕಾಮರಾಜ ಅಂದ್ರ ನೀನೇನಾ? ನೋಡು ಗಂಗಾ, ಕೋಲ್ ಮಿಂಚಿನಂತೆ ಹೊಳೆಯುತ್ತಿರುವ ಈ ಶರೀರ ನೋಡಿದರೆ ಕಾಮಕ ಕಣ್ಣು ಹಾಕುವ ಕರ್ಮರಾಜ ನಾನಲ್ಲ. ಹಂದವಾದ ನಿನಗೆ ಹಣೆಗೆ ಚಂದವನ್ನು ಹಚ್ಚಿ ಚದುರಂಗ ಆಟ ಆಡಬೇಕೆಂದು ಬಂದಿರುವೆ ಗಂಗಾ, ಚದುರಂಗ ಆಟ ಆಡಬೇಕೆಂದು ಬಂದಿರುವೆ. ನಮ್ಮ ಅತ್ತೆಯ ಬಾಳ ಹಾಳು ಮಾಡಿ ಹೋದ ಭಂಡ ನೀನು. ಅಂದಾಗೆ ನಿನ್ನ ಜೊತೆ ಮಾತನಾಡುವುದು ನರಕದಲ್ಲಿ ಸೇರುವುದು ಎರಡು ಒಂದೇ. ಸುಮ್ಮನೆ ನಿನ್ನಂತರ ಜೊತೆ ನನ್ನ ಮಾತಿ ಏನು? ದೂರ ನಿಲ್ಲೋ ದುರಹತ್ಮ, ದೂರ ನಿಲ್ಲ. ಕಡುಕನ ಕೈಲಿ ಕುರಿ ಮರಿ ಕೊಟ್ಟು ಕುರಿ ಹೇಗೆ ನಾನು ತಡೆದಂದ್ರೆ ಆ ಕಟಕ ಉತ್ತರ ಕೊಡಬಲ್ಲನ? ಎಂತ ಪಾರ್ಕಿನಲ್ಲಿ ನಿನ್ನಂತ ಫೇಮಸ್ ಹುಡುಗಿ ಬಂದಾಗ ನನ್ನಂತ ಹೆಂಗ್ಮ್ಯಾನ್ ತಡೆಯುವುದು ತಪ್ಪೆಚ್ಚಿನ? ಕಣ್ಣಿಗೆ ಕುಕ್ಕಿದ ಹಕ್ಕಿಯನ್ನು ಕೈ ಬಿಡುವುದು ನನ್ನ ಜೀವನದಲ್ಲೇ ಗೊತ್ತಿಲ್ಲ. ಲೇ ಗಂಗಾ, ನನ್ನ ಹಣದಿಂದ ನಿನ್ನ ಗುಣ ಗೆದ್ದು ನಿನಗೆ ಗುಣವಂತನಾಗಬೇಕೆಂದು ಬಂದಿರುವೆ. ಕೈಗೆ ಸಿಕ್ಕ ಹಕ್ಕಿ ರೆಕ್ಕೆ ಮುರಿಯಬೇಕು ಒಂದು, ಎಲ್ಲ ಸಾಯವರೆಗೂ ನನ್ನ ಹೆಸರು ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಹಳಬೇಕು ಇನ್ನೊಂದು. ಎಲ್ಲೋ ನಾಯಿ ಅಂತವನೇ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಆದ್ರೆ ನನ್ನನ್ನು ಮದುವೆ ಮಾಡಿಕೊಳ್ಳುವನು ಇಲ್ಲಿಗೆ ಬಂದ್ರೆ ಮೂಳೆಯಲ್ಲಿರುವ ಮೂಳೆ ಸದಕರೆ ಉಳಿಯೋದಿಲ್ಲ. ಮಾಡಿಕೊಳ್ಳುವವನೇ ಮಾಡಿಕೊಳ್ಳುವವನ ಇಲ್ಲವ ಇಟ್ಕೊಂಡವನ? ಯಾಕೆ ಗಂಗಾ, ಮದುವೆ ಮಾಡಿಕೊಡ್ತೇನೆ ಗಂಡನಿಗೆ ಸುಳ್ಳು ಹೇಳಿ ಮಿಂಡನೊಂದಿಗೆ ಮಜಾ ಮಾಡೋ ನೀನಂತ ಮಂಗರಂಡರಷ್ಟಿಲ್ಲ. ಏನೆನ್ನ ಹಾಳು ಸಮಾಜದಲ್ಲಿ ತಾಯಿಗೆ ಹುಷಾರಿಂದ ತವರಿಗೆ ಹೋಗಿ ಬರ್ತೀನಿ ಸುಳ್ಳು ಹೇಳಿ ಬಯಸಿದ ಯುವತರನ ಜೊತೆ ತಿಂಡಿ ತೀರಿಸಿಕೊಂಡು ಬರುವ ನೀನಂತ ಪಾತ್ರಿಗಿತ್ತಿ ಪಾಪಿಯನ್ನು ಗಳಿಸಿಲ್ಲ. ನಿನ್ನ 21ನೇ ಶತಮಾನದ ಕಲಿಯುಗದಲ್ಲಿ ಮಧ್ಯರಾತ್ರಿ ಹತ್ತು ಹೋಗಿ ಸದ್ಯಲ್ಲದೆ ಮಿಂಡನ ಜೊತೆ ಮಲಗಿ ಬರುವ ನೀನಂತ ಮಾನಿಗಡೆಯನ್ನೊಳಗಷ್ಟಿಲ್ಲ. ನಿನ್ನ ಟ್ರೆಂಡಿಂಗ್ ಸಮಾಜದಲ್ಲಿ ಮಾಡಿಕೊಂಡರೆ ಅವರೇನೇ ಮಾಡಿಕೊಳ್ತೀನಿ, ಎಲ್ಲವಾದ್ರೆ ಸೂಸೈಡ್ ಮಾಡಿಕೊಂಡ ಸುಳ್ಳು ಹೇಳಿ ಕೊನೆಯವರೆಗೆ ತಂದೆ ತಾಯಿಯನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡುವನೇನಂತ ಪಾತ್ರಿಗಿತ್ತಿ ಪಾಪಿ ಇವತ್ತರಷ್ಟಿಲ್ಲ. ನಿನ್ನ ಹಾಳು ಜಗತ್ತಿನಲ್ಲಿ ಅಂತದ್ರಲ್ಲಿ ಇನ್ನಪ್ಪಾಳೇನು ಬರಲೇ ಬಾ. ನನ್ನ ಮಾನ ಕಾಪಾಡಿ ತಂದೆ ತಾಯಿ, ಈ ನನ್ನ ರಕ್ಷೆಯನ್ನು ನೋಡಿ ನಿನ್ನ ಕಣ್ಣು ಮುಚ್ಚಿಕೊಂಡು ಕುಳಿತಿರುವಿಯ. ನನ್ನ ಮಾನವನ್ನು ಕಾಪಾಡಿ ಕೈ ಬಿಡೋ. ಕರ್ಮಗೇಡಿ ಬಿಡುವ ಆ ಮಹಿಳೆಯನ್ನು ನನ್ನ ಪ್ರೇಮ ಸಲಾಪದ ಹಾಟದಲ್ಲಿ ಪಕ್ಷಿ
ಅಂತ ಅಡ್ಡಾಚಿ ಬಂದಿರುವ ಆಧಾರಕ್ಕೆ ಹುಟ್ಟಿದ ಆಧಾರದ ಕೊನೆ ಆಕಾಶದಿಂದ ಭೂಮಿಗಿಳಿದು ನಿನ್ನ ಜೀವ ತೆಗೆದುಕೊಂಡು ಹೋಗುವ ಯಮ ಕಾಮದೇವನನ್ನು ಸುಟ್ಟಾಕಿದಂತೆ ನಿನ್ನನ್ನು ಸುಟ್ಟು ಹಾಕಲು ಬಂದ ಸೂರ್ಯ ಸಿಡಿಗೆದ್ದ ಸೂರ್ಯ ಸೂರ್ಯ ಯಾವನಲ್ಲೇ ನಿನ್ನ ಸೂರ್ಯ ನನ್ನ ಧೈರ್ಯ ನೋಡದೆ ನಾ ಮಾಡ್ತಿರೋ ಕಾರ್ಯದಲ್ಲಿ ಕೈ ಹಾಕಿರೋ ಆಧಾರಕ್ಕೆ ಹುಟ್ಟಿದ ಆಧಾರ ಕೊನೆ ಕುಂಡಿಯಲ್ಲೋ ಪಾಪಿ ಹೆಚ್ಚಿಗೆ ಮಾತನಾಡದೆ ಪಾರಾಗು ಇಲ್ಲಿಂದ ದನ ಪಿಸಾಸಿ ಅಂತವನೇ. ಸೂರ್ಯನಲ್ಲವೇ ಕರ್ಮರಾಜ, ಸೂರ್ಯನೆಂದರೆ ಬೆಂಕಿ ಅಂತ ತಿಳಿಯಬೇಡ. ಯಾಕೆಂದರೆ ಬೆಂಕಿ ಎಂದರೆ ಮಳೆ ಸೂರ್ಯನ ನಂದಬಹುದು, ಆದರೆ ಈ ಸೂರ್ಯ ಆಗಲ್ಲ. ಒಂದೇ ಬಿಟ್ಟ ಬಾಣ ತೆಗೆದು ನಿನ್ನ ಪ್ರಾಣ ಪ್ರಾಣ ಮನುಷ್ಯರಿಗ ಪ್ರಾಣ ಲೇ ಸೂರ್ಯ, ನಿನ್ನಂತ ಧರ್ಮದವನಿಗೆ ಒಂದೇ ದಾರಿ, ಕರ್ಮಕ್ಕೆ 1000 ದಾರಿ. ಮಹಾಭಾರತದಲ್ಲಿ ದುರ್ಯೋಧನ ತೊಡೆ ತೆಗೆದ ಹಾಗೆ ಸಮಯ ಸಾಧಿ ಬಂದು ನಿನ್ನ ತಲೆ ತೆಗೆಯಲಿಲ್ಲ. ನನ್ನ ಹೆಸರು ರೌಡಿ ರಾಜ್ಯದಲ್ಲಿ ಹಬ್ಬರಿಸಿದ ಎಂಬುದು ಈ ಕರ್ಮರಾಜನೇ ಅಲ್ಲ. ಗಂಗಾ ಇವನು ಬಂದು ನಿನ್ನ ರಕ್ಷಿಸಿನೆಂದು ಹಿಂದಿ ಗರ್ವದಿಂದ ಮೆರೆಯಬೇಡ. ಕೊಪ್ಪಿ ನಿಂತಿರೋ ನಿನ್ನ ದೇಹದ ಕೊಪ್ಪು ಇಳಿಸೋದಕ್ಕೆ ಈ ಸೃಷ್ಟಿಯಿಂದ ಮತ್ತೆ ಜನ್ಮ ತಳಿ ಬಂದೇ ಬರುತ್ತಾನೆ. ಏ ಕಲಿಯುಗದ ಖತರ್ನಾಕ್ ನಾಯಕನಾಗಿ चामे शक्कर रही तो पीने के लिए क्या मजा, बेड में लड़के तो सोने के लिए क्या मजा है. क्या बात ನೋಡೋಣ. ಸರಿಯಾದ ಸಮಯಕ್ಕೆ ಬಂದು ನೀ ನನ್ನ ಮಾನ ಕಾಪಾಡದಿದ್ದರೆ ಈ ತಿರುಕ ನನ್ನ ಶೀಲವನ್ನೇ ಹರಿದು ಬಿಸಾಕಿ ಬಿಡ್ತಿದ್ದ. ಅಂದಾಗಿ ನಮ್ಮಂತ ಬಡವರ ಮಕ್ಕಳು ತಿರುಗುವ ಕಾಲ ಇದಲ್ಲಣ್ಣ. ಏಕೆ ಮಾತನಾಡ್ತೀರಮ್ಮ? ದೇವರು ಕೊಟ್ಟ ತಂಗಿ ನೀನು. ಇದ್ದೇ ಕಲ್ತಿದ್ದೇನೆ. ಬಡ ನನ್ನ ಮಕ್ಕಳ ಸಲುವಾಗಿ ಭೂಮಿಗೆ ಕಳಿಸಿರ್ತಾನೆ ಆ ದೇವರು. ಇದೇ ಊರನಮ್ಮ? ಹೌದಣ್ಣ, ನಾನು ಈ ಊರಿನ ಬಡ ಶಂಕರಪ್ಪನ ಮಗಳು ಗಂಗಾ ಅಂತ. ಅಂದಾಗೆ ನಿನ್ನನ್ನು ನೋಡಿದ್ರೆ ನನ್ನ ಅಣ್ಣ ನೆನಪಿಗೆ ಬರ್ತಾ ಇದ್ದಾನೆ. ಈಗ ಎಲ್ಲಿರೋನಮ್ಮ ನಿನ್ನ ಅಣ್ಣ? ಅವನು ಅವಳಿ ಜವಳಿ ಹುಟ್ಟಿದ್ರಂತೆ. ಅವನು ಇವತ್ತಿಗೆ ಸತ್ತು 20 ವರ್ಷವಾಯಿತು. ದೇವರು ಬಹಳ ಕಟುಕನಮ್ಮ. ನಿನಗೆ ಅಣ್ಣನಿಲ್ಲ, ನನಗೆ ತಂಗಿ ಇಲ್ಲ. ಹುಟ್ಟಿದ ಕುಡಿಯನ್ನು ಕತ್ತರಿಸಿ ಹಾಕಿದ ಆ ಕಲ್ಲು ದೇವರು. ಯಾಕಣ್ಣ, ನಾನಿಲ್ಲವೇ ನಿನ್ನ ತಂಗಿ ಅಂತೆ ಆ ಪಾಪಿಯಿಂದ ನನ್ನ ಹೇಗೆ ಮಾನ ಕಾಪಾಡ್ತಾ ಇದ್ದೀಯಾ ಹೇಳಣ್ಣ. ಅಣ್ಣ, ನಿನ್ನ ಮದುವೆ ಆಗಿದೆಯೇನಣ್ಣ? ಈಗ ಏಕೆ ಮಾತನಾಡ್ತೀರಮ್ಮ? ದೇವರು ಕೊಟ್ಟ ತಂಗಿ ನೀನು. ಇದ್ದೇ ಕಲ್ತಿದ್ದೇನೆ. ಯಾವ್ದಾದ್ರು ನೌಕರಿ ಬಂದ ಮೇಲೆ ಮಾಡಿಕೊಂಡರಾಯ್ತು. ಅಣ್ಣ, ನಾನು ಮದುವೆ ಆದ ನಂತರ ನಾನು ನಿನಗೊಂದು ಮುದ್ದಾದ ಹೆಣ್ಣು ಮಗುನ ಹೆತ್ತು ಕೊಡ್ತೀನಣ್ಣ. ನನಗಿಂತ ದೊಡ್ಡವಾಗುತ್ತಮ್ಮ ನಿನ್ನ ಮಗಳು. ಯಾವ ಜನ್ಮದ ಪುಣ್ಯವೋ ಏನೋ ಅಣ್ಣ ಎಣಿಸ್ಕೊಳ್ಳೋ ಭಾಗ್ಯ ಬಂದಲ್ಲ, ಅಷ್ಟೇ ಸಾಕು. ಅಣ್ಣ, ಇರ್ಲಿ ಬಾ ಅಣ್ಣ. ಇಂದು ರಕ್ಷಣಾ ಬಂಧನ ಅಲ್ವೇ, ನಿನ್ನ ಕೈಗೆ ನಾನು ರಾಖಿ ಕಟ್ತೀನಿ, ಬಾರಣ್ಣ. ಆಯ್ತು ನೋಡಿ. ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಂತ ಕೊರಲು ಬೇರಂತೆ ನೆರಳು ನಾವಾಗಲೆಂದು ಹರಸುತ್ತಿದೆ.
ಬಂದ ಶುಭ ದಿನವೇ ಹೀರಾಗಿ ಹಬ್ಬ ಬಂದಿತ್ತು ಸೌಧರಿಕೆಯೊಂದು ಬರಬೆಂದು ಹೀರಾಗಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಟ್ಟಿಗೆ ಗೌರವದ ಗರಿಯೇರಿತು ಮುದ್ದಾಗಿ ನೀನು ಅಣ್ಣ ಅನ್ನೋದೆ ನನಗೆ ಓಂಕಾರ ನನ್ನ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ಅಣ್ಣ ಬಾನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಹೋಗಿವರಂತೆ. ನಡಿಯಮ್ಮ ಹೋಗೋಣ. म्यूजिक कौन बजाएगा रे? सरकार सुन सुन के डीजे अब भी बजाएगा. DJ has to
ಕರ್ಮರಾಜ್, ನಾನು ಹಾಕಿರುವ ಪ್ಲಾನ್ಗೆ ನೀನು ಸಾಥ್ ಕೊಟ್ಟು ನನ್ನ ಕಾರ್ಯವನ್ನು ಮುನ್ನಡೆಸುವೆಯಾ ಅಥವಾ ನಿನ್ನಕ್ಕೆ ಕಾರ್ಯಕ್ಕೆ ಕೈ ಜೋಡಿಸಿದ್ರೆ ಎಷ್ಟು ಕ್ಯಾಶ್ ಕೊಡ್ತೀಯಾ ಧರ್ಮರಾಜ್? ಬಂದ ಹಣದಲ್ಲಿ 50-50 ಕೊಡ್ತೀನಿ, ಏನಂತೀಯ? ಓಕೆ, ಈ ಕೆಲಸ ನೆರವೇರಿದೆ ಅಂತ ಅನ್ಕೋ. ಆ ಪ್ರತಾಪನನ್ನು ಯಮಲೋಕಕ್ಕೆ ಹಟ್ಟಲು ಒಂದು ಸ್ಕೆಚ್ ಮಾಡಿದ್ದೇನೆ. ಅದಕ್ಕೆ ನೀನು ಸವಾಲ್ ಕೊಟ್ಟರೆ ಸಾಕು, ಅದರಂತೆ ಅವನ ಜೀವನವನ್ನು ಕೊನೆ ಕ್ಷಣ ಮಾಡಿಬಿಡೋಣ. ಹರಂ
ಚಮತ್ಕಾರ. ಗಂಡಸ್ತನದ ಬಗ್ಗೆ ಮಾತನಾಡುವ ಚಂಡ ನನ್ನ ಮಕ್ಕಳಿರುವಾಗ ಈ ಧರ್ಮ ಮತ್ತು ಕರ್ಮರಾಜನನ್ನು ಎದರಾಕಿಕೊಂಡು ಈ ಚಂಡ ಸಮಾಜದಲ್ಲಿ ಬದುಕುವವನು ಯಾರೂ ಇಲ್ಲ. ಅದು ಪ್ರತಾಪನೇ ಆಗಿರಲಿ ಇಲ್ಲ ಅವರಪ್ಪನೇ ಆಗಿರಲಿ. ಕರ್ಮರಾಜ್, ನಾನು ಹೇಳಿದ ಕೆಲಸ ಮರೆಯಬೇಡ. ಕೊಟ್ಟ ಮಾತು ಯಾವತ್ತಿಗೂ ಮರೆಯುವುದಿಲ್ಲ. ಕೆಲ್ಲರ ಕರ್ಮರಾಜ್. ಇಟ್ಟ ಗುರಿ ಕೊಟ್ಟ ಶಾಪ ಯಾವತ್ತು ಹಿಂದೆಗೆದ ಜಾಯಿ ಮನವೇ ಅಲ್ಲ. ಹಾಗಾದರೆ ನಡೆ ಹೋಗೋಣ. ಹೋಗೋಣ. ಹಠ 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 ಹಠವಾಗಿ ಘಟ 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 ಚರ್ಚುವ ಹಠ 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 ಹಠವಾಗಿ ಘಟ 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 ಚರ್ಚುವ. ಅಲ್ಲ ಈ ಮಕ್ಕಳು ಅದ್ರಲ್ಲ ಜಲ್ದಿ ಕೊಡ್ಲಿ ಬ್ಯಾಕ್ ಹೋಗಿ ಮಾಡ್ರಿ ನೋಡಿದ್ರು ನಾನಕರ ಬೇಕಂತ ಬ್ಯಾಕ್ ಬೇಕಾಯ್ತು. ಸಿರಿಗೊಂಡು ಇವ ಬೆಂಕಿ ಚೆಂಡು ಬಂದ 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 ಸಿರಿಗೊಂಡು ಇವ ಬೆಂಕಿ ಚೆಂಡು. ಕಮಾನ್ ಕಮಾನ್ ತೈಲಕ್ಕ ಕಮಾನ್ ಕಮಾನ್ ತೈಲಕ್ಕ ಕಮಾನ್ ಕಮಾನ್ ತೈಲಕ್ಕ ಕಮಾನ್ ಕಮಾನ್ ತೈಲಕ್ಕ ಹನ ಬರಹ ಬನ ಯೋಗಿ ಹೈದ. ಕಂಡ ಕನಸು ನನಸಾಯ್ತು. ಅಲ್ಲ, ಆ ಧರ್ಮರಾಜನನ್ನು ಪ್ರೀತಿಸುವಂತೆ ನಟನೆ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಕೊಂಡೆ. ಅಂದಮೇಲೆ ಇಂಥ ಕನಸು ನನಸಾಗುತ್ತೆ ಅಂತ ಕನಸಿನಲ್ಲಿ ಸಹ ಅನ್ಕೊಂಡಿದ್ದಿಲ್ಲ. ಇಂಥ ಕೋಟ್ಯಾಧೀಶ್ವರನನ್ನು ಪ್ರೀತಿ ಮಾಡೋದು ಕನಸಿನ ಮಾತು ಅನ್ಕೊಂಡಿದ್ದೆ. ಇದು ಇರಲಿ ನಮ್ಮ ಸಂಘ ಹಾರೋ ಹಾರೋ ನನ್ನ ರಾಜ ನನ್ನ ವಿಕ್ರಮ ತಡಿಯ ವಿಕ್ರಮ ನನ್ನ ವಿಕ್ರಮ.
ಕನಸಿನಲ್ಲಿ ಕಂಡಿರದ ಜೀವನವಲ್ಲ ಹೆಣ್ಣೆ, ಕಾಣಲಾರದನ್ನು ಕಂಡೆಯಲ್ಲ. ಹಲೋ ಮಿಸ್ಟರ್, ಅದುವೇ ಜೀವನ. ಗೊತ್ತಾ ನಿನಗೆ? ನೀನ್ಯಾರು? ಧರ್ಮರಾಜದ ಸಾಕಿದ ಗಿಣಿಯಲ್ಲ, ಹಣದಾಸೆಗೆ ಪ್ರೀತಿ ಮಾಡಿ ನಾಟಕ ಮಾಡುತ್ತಿರುವೆಂದು ಚೆನ್ನಾಗಿ ಗೊತ್ತು. ಮೊಚ್ಚ ಬಾಯ್ನ, ನನ್ನ ಬಗ್ಗೆ ಮಾತನಾಡಕ್ಕೆ ಎಷ್ಟು ಕೊಬ್ಬು ನಿನ್ಗೆ? ಏನೆಂದಲೇ ಸೊಕ್ಕಿನ ಎಣ್ಣೆ? ಕೈ ಬಾಯಿ ಯಾವತ್ತು ಒಳ್ಳೆಯದಕ್ಕೆ ಉಪಯೋಗಿಸಬೇಕು, ಕೆಟ್ಟದಕ್ಕಲ್ಲ. ನಿನ್ನಂತ ಗಂಡು ಬೀರಿ ಹೆಣ್ಣು ಇರುವುದರಿಂದಲೇ ಈ ಸಮಾಜ ಅದಗೆಟ್ಟು ಹೋಗಿದೆ. ಒಂದು ಗಂಡು ಎನ್ನುವುದು ಗೊತ್ತಿದ್ದರೂ ಮೈ ಮೇಲೆ ಹೇರಿ ಬರುತ್ತಿರುವೆಯಲ್ಲ, ಹಣದ ಸೊಕ್ಕೆಂದು ತಿಳಿಯಬೇಕಾ ಇಲ್ಲ ಪ್ರೀತಿಯ ಹುಚ್ಚೆಂದು ತಿಳಿಯಬೇಕಾ? ಬಾಯ್ ಬಿಟ್ಟು ಈ ರೀತಿ ಕೋಪಿನಿಂದ ಮಾತನಾಡಿದ್ರೆ ಧರ್ಮರಾಜನಿಗೆ ಹೇಳಬೇಕಾಗುತ್ತದೆ. ಏನು ಧರ್ಮರಾಜ್, ನಿನ್ನೆ ಪ್ರಿಯತಮನಿಗೆ ನಾನೆಂದರ ಪ್ರಳಯದಂತೆ ಭಯ ಹುಟ್ಟಿಸಿರುವ ಈ ಪ್ರತಾಪನ ಹೆಸರು ಕೇಳಿದರೆ ಸಾಕು, ಅವನಿಗೆ ಗತಿ ಸಿಗದೆ ತಿಥಿ ನೋಡಬೇಕಾಗುತ್ತದೆ. ಅಂತದರಲ್ಲಿ ನೋಡಿ ಪ್ರತಾಪ್, ನೋಡು, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಅಷ್ಟಕ್ಕೂ ಒಂದು ಹೆಣ್ಣು ಏನಾದ್ರೂ ಮನಸ್ಸು ಮಾಡಿದ್ರೆ ನಿನಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಕಠಿಣ ಶಿಕ್ಷೆ? ಗೊತ್ತಿದ್ದರೆ ಎಷ್ಟೋ ಹುಡುಗರು ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದರು. ನಿನ್ನಂತ ಹೆಣ್ಣು ಎಮ್ಮಾರಿಯಾದರೆ ಬಲಿಯಾಗಲೇಬೇಕಲ್ಲವೇ? ಹೆಣ್ಣಿನ ಮನಸ್ಸಿನ ಮಾಯದಿಂದ ಗಂಡಸರನ್ನು ನಾಯಿಯಂತೆ ಮಾಡಿ ಅವನ ಜೀವನವನ್ನು ನಶ್ವರ ಮಾಡಿ ಜೈಲಿನಲ್ಲಿ ಕೊಳೆಯಿಸಿ ಕೊನೆಗೆ ನಕ್ಷತ್ರದಂತೆ ಹೊಳೆಯುವಂತಹ ನಿನ್ನಂತ ಪಾತರಗಿತ್ತಿ ಹೆಣ್ಣುಗಳು ಎಷ್ಟು ನೋಡಿಲ್ಲ. ಇದೇ ನಿನ್ನ ಈ ಹೊಲಸು ಸಮಾಜದಲ್ಲಿ. ಯಾಕೆಂದ್ರೆ ಅದು ನಿಮ್ಮ ತಪ್ಪಲ್ಲ, ನಮ್ಮ ತಪ್ಪು. ಪ್ರೀತಿಸಿದರೆ ನಿನ್ನನ್ನೇ ಮದುವೆ ಆದ್ರಿ, ನಿನ್ನನ್ನೇ ಬಿಟ್ಟರೆ ನಾನು ಸಾಯ್ತಂದೇಳಿ ಸಾವಿನ ಬಯಕ ಗಂಡು ತಮ್ಮ ಪ್ರಾಣ ನಿಮ್ಮ ಕೈಲಿ ಕೊಟ್ಟು ಇದ್ದ ಹಣವನ್ನೆಲ್ಲ ಹಾಳು ಮಾಡಿ ಮನೆಯ ಮಾನವನ್ನ ಹರಾಜು ಹಾಕಿ ತಂದೆ ತಾಯಿಯ ಗೌರವ ಕಳೆದು ನಿಮ್ಮಂತ ಪಾತರಗಿತ್ತಿ ಹೆಣ್ಣುಗಳಿಂದ ಬೆನ್ನು ಹತ್ತಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಇತಿಹಾಸದಲ್ಲಿ ನಡೆದಿದ್ದು ಗೊತ್ತಿಲ್ಲವೇ ನಿನಗೆ? ಅಂದ್ರೆ ನೀನ್ ಮಾತನಾಡುವ ರೀತಿಯನ್ನು ನೋಡಿದ್ರೆ ನಾನು ನಿನ್ನನ್ನು ಪ್ರೀತಿ ಮಾಡ್ಬೇಕೆಂದು ಅರ್ಥನಾ? ಪ್ರೀತಿ ಯಾವನಿಗೆ ಬೇಕಲೇ ನಿನ್ನಂತ ಊಸರ ಒಳ್ಳಿ ಹೊಲಸು ಬಜಾರಿ ಹೆಣ್ಣಿನ ಪ್ರೀತಿ?
ಮಾಡಬಾರದು, ಅದು ನಿನ್ನಂತವಳ ಜೊತೆ. ಏ ನಿಲ್ಲು, ಈ ರೀತಿ ಕೋಪದಿಂದ ಮಾತನಾಡ್ಬೇಕಾದ್ರೆ ನೀನು ಬಡವರ ಮನೆಯಲ್ಲಿ ಹುಟ್ಟಿರ್ಬೇಕು ಅನಿಸ್ತಾ ಇದೆಯಲ್ಲ. ಏನೆಂದರೆ ಸೊಕ್ಕಿನಿಂದ ಮಾತನಾಡೋ ಶೂರ್ಪನಿಗೆ ಅಂದವಳೇ. ನಿನ್ನಂತ ಪೊಗರಿನಿಂದ ಮಾತನಾಡುವ ಹೆಣ್ಣನ್ನು ಹೀಗೆ ಬಿಟ್ಟರೆ ಹಗುರವಾಗಿ ಮಾತನಾಡುವುದು ಇಷ್ಟವಾಗುತ್ತದೆ. ಹಲೋ ಮೈ ಡಿಯರ್, ಇನ್ನು ಹೃದಯದಲ್ಲಿ ಮುನ್ನಡಿ ಯಾರು ಬರದಿಲ್ಲ ಎಂದು ಕಾಣಿಸ್ತದೆ. ಹಲೋ, ನನ್ನನ್ನು ಪ್ರೀತಿಸಲು ನಿನ್ಗೆ ಧೈರ್ಯ ಬೇಕಲ್ಲ? ಧೈರ್ಯ ಆ ಧರ್ಮರಾಜನನ್ನು ಪ್ರೀತಿಸಿರುವೆಯಲ್ಲ, ಅವನ ಹತ್ತಿರ ಧೈರ್ಯವಿದೆಯೋ? ಅವನನ್ನು ಯಾರು ಪ್ರೀತಿ ಮಾಡಿದ್ರು? ಪ್ರೀತಿಸುವಂತೆ ನಟನೆ ಮಾಡಿದೆ ಅಷ್ಟೇ. ಅಲ್ಲ, ನನ್ನಂತ ಹೆಣ್ಣು ಮಕ್ಕಳು ನಿನ್ನಂತವರನ್ನು ಪ್ರೀತಿ ಮಾಡಿಸ್ತಾರೆ ಅಂದ್ರೆ ನಂಗೆ ನೀನ್ ಬೇಕು, ನಿನ್ನ ಪ್ರೀತಿ ಬೇಕು. ಐ ಲವ್ ಯು ಪ್ರತಾಪ್, ಐ ಲವ್ ಯು. ಇದೇ ನನಗೆ ಹಾಗಲ್ಲ. ಅದಿರಲಿ, ಆಕಾಶ ಭೂಮಿ ಒಂದಾಗಲು ಸಾಧ್ಯನ ಸುಮ? ಏಕೆ ಸಾಧ್ಯವಿಲ್ಲ? ಸಾಧ್ಯವಿದೆ. ಹಾಗಾದರೆ ಪ್ರೀತಿ ತ್ಯಾಗ ಮಾಡಿದರೂ ಚಿಂತೆ ಇಲ್ಲ, ಬಡವರಿಗೆ ಒಳ್ಳೆಯದಾಗಬೇಕೆನ್ನುವುದೇ ನನ್ನ ಆಸೆ. ಬಡವರಿಗಾಗಿ ಶ್ರೀಮಂತರನ್ನು ಕೊಚ್ಚಿ ಹಾಕುವ ಕಟುಕನನ್ನು ನೀನು ಪ್ರೀತಿಸುವುದ ಚಿನ್ನ? ಹೌದು, ಪ್ರತಿಯೊಂದು ಹೆಣ್ಣು ನಿನ್ನಂತವನನ್ನೇ ಇಷ್ಟಪಡೋದು, ಅವನಂತವನಲ್ಲ. ಸೊಕ್ಕಿನಿಂದ ಮಾತನಾಡುವ ಎಣ್ಣೆ ಇರಲಿ ಗಂಡೇ ಇರಲಿ ನನಗೆ ಕ್ಷಮಿಸುವುದು ಗೊತ್ತಿಲ್ಲ, ಕೈ ಎತ್ತುವುದು ಮಾತ್ರ ಗೊತ್ತು. I love you ಸುಮಾ, I love you. ಓಕೆ ಪ್ರತಾಪ್, ಐ ಲವ್ ಯು ಅಂತ ಹೇಳೋದಕ್ಕೆ ಇಷ್ಟೊಂದೆಲ್ಲ ದೌಲತ್ ಬೇಕಾಗಿತ್ತ? ಹೋಗ್ಲಿ, ಒಟ್ಟಿನಲ್ಲಿ ನನ್ನ ಪ್ರೀತಿಯನ್ನು ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಹಾ ಪ್ರತಾಪ್, ಅಂದ ಹಾಗೆ ನಮ್ಮಿಬ್ಬರ ಪ್ರೀತಿ ಮೊದಲೇ ಆಗಿದ್ರೆ ಆ ತಾಜ್ ಮಹಲ್ ಏನಾದ್ರೂ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ಆಗ್ತಿತ್ತು ಏನೋ ಅನಿಸ್ತಾ ಇದೆ ನನಗೆ. ನನಗೂ ಅಷ್ಟೇ ಸುಮಾ, ಮೊದಲು ನಿನ್ನೆ ಪ್ರೀತಿಸಿದರೆ ಗೋಲ್ ಗುಂಬಜ್ ಸಾಕ್ಷಿ ಆಗದಿತ್ತೇನೋ ಅನ್ನಿಸ್ತಿದೆ ನನ್ನ ಈ ಮನ. ಹೌದು ರಾಜ, ಪ್ರೀತಿಯನ್ನು ಪ್ರೀತಿಸೋರನ್ನು ಯಾರಿಂದನೂ ಸಹ ದೂರ ಮಾಡಲು ಸಾಧ್ಯವೇ ಇಲ್ಲ ಅಲ್ವಾ? ಆಯ್ತು ರಾಣಿ, ಈ ತಂಪಾದ ಸಮಯದಲ್ಲಿ ಒಂದು ಇಂಪಾದ ಗೀತೆ ಹಾಡಬಾರದೆ ನನ್ನ ಚಿನ್ನ? ಆಯ್ತು ಮೈ ಡಿಯರ್ ಡಾರ್ಲಿಂಗ್, ನಿನ್ನ ಇಷ್ಟನೇ ನನ್ನ ಇಷ್ಟ. ಪ್ರಿಯತಮೇ ವಾ ಪ್ರಿಯತಮೇ ಪ್ರಿಯತಮೇ चुमु चलयली रगड़ा सयली चुप चुप चलयली रगड़ा सयली मेरा मेरा चुमे नीरंग यार मेरा मेरा चुमे नीरंग यार अनन्या रत्नवे अनन्या रत्नवे अनन्या रत्नवे अनन्या रत्नवे चंद्रा
ಕರವೇ ಕಡಲಾಗಿ ನಾಡು ಕಡಲಾಗಿ ನಾಡು ಕಡಲಾಗಿ ನಾಡು ಕಡಲಾಗಿ ಆಯ್ತು ರಾಜ, ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಯಾರಿಗೂ ತಿಳಿಸ್ಬೇಡ. ನಾನಿನ್ನು ಹೋಗಿ ಬರ್ಲಾ? ಬಾಯ್ ಸುಮಾ, ಬಾಯ್. ಗುಡ್ ಬಾಯ್. ಬಾಯ್ 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 ಗಾಯ್ಸ್. ಬಾಯ್ ಸುಮಾ, ಬಾಯ್. ಹೋಗಲೇ ಸುಮಾ, ಹೊರಟು ಹೋಗು. ಯಾವನಿಗೆ ಬೇಕಲೇ ಈ ನಿನ್ನ ನಾಟಕೀಯ ಪ್ರೀತಿ? ಲೇ ಬಂಡ ಹೆಣ್ಣೆ, ಎರಡೂ ಕಡೆ ನಿಂತ ಆಟ ಆಡುವ ನಿನ್ನ ಊಸರ ಬಣ್ಣದ ಆಟ ನಮಗೆ ಬೇಡ. ಎಲ್ಲೇ ಇರು, ಹೇಗೆ ಇರು, ನೀ ಎತ್ತಿನ ನಾಯಿಯಾಗಿರು. ನೀ ಎತ್ತಿನ ರಾಣಿಯಾಗಿರು. ಧರ್ಮರಾಜ್, ಈಗ ಗೊತ್ತಾಗುತ್ತದೆ ಈ ರೌಡಿ ಪ್ರತಾಪನ ಗುಂಡಾಗಿರಿ. ನಿನ್ನ ಸುಮಾಗ ಸರಿ ಸಮನಾದ ಗಂಡು ಎಂದರೆ ಆ
ಅದು ನಾನೇ ಧರ್ಮರಾಜ್. ನೀನು ನನ್ನ ಆಸ್ತಿಗೆ ಕೈ ಹಾಕಿದಿರಿ, ನಾನು ನಿನ್ನ ಜೀವನಕ್ಕೆ ಕೈ ಹಾಕಿದ್ದೇನೆ. ಬೆಂಕಿ ಗಂಡವನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಂಡು ನನಗಾದ ಅನ್ಯಾಯಕ್ಕೆ ಈ ಪ್ರತಾಪ್ ಸಿಡ್ತಾ ಇದ್ದಾರೆ. ಕುರಿಗೆ ಹಾರ ಹಾಕಿದ್ದು ಬಲಿಗೆ ಅಂತ ಬಿಟ್ಟು ಮಚ್ಚಿ ಬೀಸಿದಾಗ ಗೊತ್ತಾಗಬೇಕು. ಇದೇ ಈ ರೌಡಿ ಪ್ರತಾಪನ ಗೂಂಡಾಗಿರಿ. ಧರ್ಮರಾಜ್ ಹ್ಯಾಂಡ್ ಕರ್ಮರಾಜ್, ನಿಮ್ಮಂತ ಸಾವಿರ ಜನ್ಮ 100 ಜನ್ಮ ಎತ್ತ ಬಂದ್ರು ಕೂಡ ನನ್ನನ್ನೇನು ಕಿತ್ಕೊಳಕ್ಕಾಗಲ್ಲ. ಬೇಡಲೇ ಕರ್ಮ ಹ್ಯಾಂಡ್ ಧರ್ಮ, ದ್ವೇಷದ ರಾಜಕಾರಣಿ ನಮಗೆ ಬೇಡ. ನಿನ್ನ ಪಾಡಿಗೆ ನೀರಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ಹೆಚ್ಚಿಗೆ ಏನಾದರೂ ನಿಗರಾಡಿದರೆ ಗೊತ್ತಲ್ಲ, ಕಣ್ಣು ಕೊಟ್ಟವನು ಕಣ್ಣಪ್ಪ, ಕಣ್ಣಿಟ್ಟು ಕಾಯುವನು ಮುಖಣ್ಣ. ಬಡವರಿಗೆ ಧರ್ಮದ ದಾರಿ ತೋರಿಸುವ ಈ ಬಡವನ ಕುಡಿ ಬೆಂಕಿಯ ಕಿಡಿ. ಬರುತ್ತೇನೆ ಮಗನೇ, ಹುಷಾರ್. ಏನ ಹೇಳ್ತೀನಂತ ಕರ್ಕೊಂಬಂದಿಲ್ಲವ, ನನ್ನ ಕರ್ಕೊಂಬಂದೆ. ಯಪ್ಪ ಅದು ಏನಂದ್ರು ಏನವ ಅದು ಏನ ಯಪ್ಪ ಅದು ಏನಂದ್ರಿ ಯಪ್ಪ? ಅದು ಅಂದ್ರೆ ಏನವ ಅದು ಏನ? ಯಪ್ಪ ಹೇಳಬೇಕನು? ಹೇಳ ಮಗಳ. ಯಪ್ಪ ನಂಗೆ ವಾಂತಿ ಅಂತೈತಿ ಯಪ್ಪ. ವಾಂತಿ ಈಗಲೇ ಯಾಕೆ ಆಗ್ಬೇಕವ? ನಿನಗೆ ಯಾಕೆ ವಾಂತಿ ಆಗ್ಬೇಕು? ಇಲ್ಲಿ ಕುಂತವ್ರು ನಿಂತವ್ರು ಏನು ತಿಳ್ಕೊಂತಾರವ, ಏನ್ ತಿಳ್ಕೊಂತಾರ? ಮುಂದೆ ನಿನ್ನ ಮದುವೆ ಆಗಾರ ಯಾರವ? ಸುಬ್ಬವ ಯಾರ? ಕಂಗ್ರಾಚುಲೇಷನ್. ಯಪ್ಪ ಯಾಕೋ ಯಪ್ಪ ನೀ ಈ ನಮ್ಮನೆ ಅಳ ಕುಂತಲ್ಲ, ಯಾಕ ಅಂತದ ಏನಾಗೈತಿ ನಿನಗ? ಅಂತದಲ್ಲವ, ಏನು ಉಳಿಸಿದೀನ? ಈಗ ವಾಂತಿ ಮಾಡಿದ್ರ ವಾರಿಗೆ ಹುಡ್ರಿ ಏನಂತವ? ನಮ್ಮ ಮದುವೆ ಇಲ್ಲ ಮಗಳು ಈಗಲೇ ವಾಂತಿ ಮಾಡ್ತಾರ, ತಪ್ಪು ತಿಳ್ಕೊಂತಾರವ. ತಪ್ಪು ಯಪ್ಪ ನೀ ಭಾಳ ಅಂದ್ರೆ ಭಾಳ ತಪ್ಪು ತಿಳ್ಕೊಂಡಿ ಯಪ್ಪ. ಆ ಥರ ಏನೂ ಇಲ್ಲಪ್ಪ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿ ಇಲ್ಲ ದಾಳಿಂಬ್ರ ನಾವು ತಡ್ಕೊ ತಂದು ಕೊಡ್ತಾನೆ ಯಪ್ಪ. ಅದೊಂದು ಸ್ವಲ್ಪ ಪಿತ್ತ ಹೆಚ್ಚಿಗೆ ಆಗ್ಯಪ್ಪ, ಅದ್ರ ಸಂಬಂಧ ವಾಮಿಂಟ್ ಬರ ಅಂತೈತಪ್ಪ ಅದು. ಹೌದಾ ಮಗಳ? ಯಾಕಾದ್ರು ಸ್ವಲ್ಪ ಡಾಕ್ಟ್ರಿಗೆ ತೋರ್ಸೋದು ಬೇಸವ ಬೇಸ. ಡಾಕ್ಟ್ರನ್ನ ಬರ್ತಾರೆ ನೋಡ್ತಾನೆ ತಡೆಯೋ ಡಾಕ್ಟ್ರ. ಯಪ್ಪ ಆ ಡಾಕ್ಟ್ರ್ ಇತ್ತಾಗ ನಾ 3 ಕಡೆ ಬರ್ತೀನಂತ ಹೇಳಿದ್ರು. ಬರ್ಲಿ ಡಾಕ್ಟ್ರ. ನಮಸ್ಕಾರಪ್ಪ. ನಮಸ್ಕಾರ. ತಾಯಿ ಆಗ್ತಿದ್ದೀರಾ? ವಾಂತಿ ಮಾಡ್ತದ ನೋಡ್ರಿ, ವಾಂತಿ ಸ್ವಲ್ಪ ಚೆಕ್ ಮಾಡ್ರಿ ಅಪ್ಪ. ಚೆಕ್ ಅಲ್ಲ ನೀವು ಸ್ವಲ್ಪ ಹಿಂಗೆ ಸರಿ ಅದನ್ನ ಅಲ್ಲ ಅವಳಿ ಏನಾಗೈತಿ? ವಾಂತಿ. ನೀವು ತಾಯಿ ಆಗ್ತಿದ್ದೀರಾ? ಬಾ 3 ಎಕರೆ ಬಂದವು, ಇನ್ನ ಒಂದ್ 2 ಕಡಿಗೆ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಕೈಯಾಗ ಬ್ಯಾಗ್ ಇಲ್ಲ, ಕೊಳ್ಳಾಗ ಡಿಗ್ರಿ ಇಲ್ಲ, ಹೆಂಗ್ ಚೆಕ್ ಮಾಡ್ತಿಲ್ಲ ಮಗನ? ಹೆಂಗ್ ಚೆಕ್ ಮಾಡ್ತೇವೆ ನನ್ನ ಮಗಳ? ಅಲ್ಲ ನೀವು ಸ್ವಲ್ಪ ಒಳಗೆ ಹೋಗಿರನ, ನಾವು ಸ್ವಲ್ಪ ಚೆಕ್ ಮಾಡ್ತೀವಿ. ನೋಡಪ್ಪ ನೋವಲ್ಲಾರ್ದಂಗೆ ಮಾಡಪ್ಪ ಸೂಚಿ ನನ್ನ ಮಗಳ. ಹೂ ಬೆಳೆಸಿನೇ ಮಗನ ಏನಾರ ನನ್ನ ಮಗಳಿಗೆ ಅಡ್ಡ ಮಾಡಿದೆ ಅಂದ್ರೆ ನೀನು ದವಾಖಾನೆ ಮುಚ್ತಾನೆ, ದವಾಖಾನೆ ಬರ್ತಾನೆ. ಒಳ್ಳೆ ಬರಕೋಬೇಡ, ಅಲ್ಲೇ ಬಿಡು ಸೆಟ್ನಿಂದ. ಅಲ್ಲ ಸುಬ್ಬಿ, ನಿಮ್ಮ ಅಪ್ಪ ನೋಡಿದ್ರ ಭಾಳ ವಾಂತಿ ತಗಂಗೆ ಕಾಣಕತ್ತೈತಿ. ನಿನಗೆ ವಾಂತಿ ಆಗಿದ್ದು ಕರಿಯನ? ಅಯ್ಯಯ್ಯೋ ಏನೂ ಇಲ್ಲ ಬಿಡ ಸುಬ್ಬ, ವಾಂತಿಗಿಂತಿ ನಮ್ಮ ಅಪ್ಪ ಒಟ್ಟ ಮನೆ ಬಿಟ್ಟ ಹೋಗವಲ್ಲಪ್ಪ. ಏನ್ರ ಒಂದು ಯೋಚನೆ ಮಾಡ್ಬೇಕಲ್ಲ ಅಂತಂದು ವಾಂತಿ ಬರೋರು ಇಚ್ಛರ ಐಡಿಯಾ ಮಾಡಿದೆ. ಅವಾಗ ಮನೆ ಬಿಟ್ಟು ಹೋದವ, ಅಲ್ಲಿ ಮಟ್ಟ ನಾವು ಹೊರಗೆ ಕಳ್ಸಕ್ಕ ತಯಾರಿಲ್ಲ ನಮ್ಮಪ್ಪ. ಅಲ್ಲ ಸುಬ್ಬಿ, ಯಾವ ನೋಡಿ ಹಿಂಗ ಮಾಡ್ತಿ? ನಿಂದ ತೋರಿಸ್ತೀಯನ? ಏನದು ನಂದು ನಿಂಗೆ ತೋರ್ಸೋದು? ಅದ ರಾಟಿ ಕಲಿಯಕ್ಕೆ ಹೋಗಿಯಲ್ಲ ಅವ್ರ ಮನೆ ಅಂದ್ಯ. ಬೇಡ ಸುಬ್ಬ, ಅದನ್ನ ತೋರ್ಸೋದು ಬೇಡ. ಅಕಸ್ಮಾತ್ ಅದನ್ನ ತೋರ್ಸಿದ್ನಿ ಅಂದ್ರೆ ನಮ್ಮಪ್ಪ ಮತ್ತೆ ಅಲ್ಲಿಯೂ ಕಳ್ಸೋದಿಲ್ಲ ನೋಡು. ಶಿವ ಯಾಗಿದ್ದ ಅಲ್ಲಿ ನಿಮ್ಮ ಅಪ್ಪ ನಿಂದ ನಿಂತಲೇ ಇರ್ಲಿ, ಮುಂದೆ ಜಮಾಯಿಸ್ಬಿಡು. ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ ಆಸೆಗೆ.
ಹುಡುಗಿ ನನ್ನ ನಿನ್ನ ನಡುವ ಏನೇನ ನಡೆದಿಲ್ಲ ಹತ್ತೂರ ಮನಗಾರ ಬಿಡುತ್ತದ ನಾನಿನ್ನ ಬಿಡುವುದಿಲ್ಲ ಕಲಿಕೆರೆ ತುಂಬ ಓಡಾಡಿ ಹೇಳುತ್ತಿದ್ದಿ ನನ್ನ ನಿನ್ನ ಗಂಡಂದ ಮದುವೆಗೆ ಹೊಂದಿದಿ ಮಂಗಳಾರ ದಿವಸ ಕರಿಯಕ್ಕೆ ಏನಂತ ಹೌದಲೆ ಬಾದಾಮಿ ಹೂವ ನನಗೆ ಕೊಟ್ಟಲ್ಲ ಮನಗಂಡ ನೋವ ಹೌದಲೆ ಬಾದಾಮಿ ಹೂವ ನನಗೆ ಕೊಟ್ಟಲ್ಲ ಮನಗಂಡ ನೋವ
ಕೊಳ್ಳಾಗ ಹಾಕ್ಬೇಡ ಮರಿ ಏನ ಮಾಡ್ಬೇಕಂತಿ ಹೋಗಿ ಬರ್ರಮ್ಮ ಸುಬ್ಬ ಅಯ್ಯವ್ವ ಹೋಗು ನಾಯಪ್ಪ ನಡಿಯಪ್ಪ ಮತ್ ನಿಮ್ಮ ಅಪ್ಪ ಬಂದು ಕಾಲ್ ಮೇಲೆ ಬರ್ದಾನ ನಡಿ ಮಾ ಹೋಗು ಗಂಗಾ ಗಂಗಾ ಬಂದಿಯಪ್ಪ. ಬೀಗರು ಬಂದಿದ್ರೇನಮ್ಮ? ಬೀಗರು ಎಲ್ಲರೂ ಬಂದಿದ್ದಾರೆ. ಹಾಗೆ ಫೋಟೋಗ್ರಾಫರ್ ಗುಂಡ ಸುಬ್ಬಿ ಎಲ್ಲರೂ ಬಂದಿದ್ದಾರೆ ತಾನೆ? ಅವರೆಲ್ಲರೂ ಬರ್ತಾ ಇದ್ದಾರಪ್ಪ. ಹಾಗಾದ್ರೆ ನೀನು ಒಳಗೋಗಿ ನಿನ್ನ ಅಣ್ಣ ಸೂರ್ಯನನ್ನು ಕಳಿಸಿಕೊಡಮ್ಮ. ಆಯ್ತಪ್ಪ. ಬೇಗ ಕಳಿಸಮ್ಮ. ನೋಡು ಆಚಾರ್ಯವರು ಕೂಡ ಬಂದೇ ಬಿಟ್ರು ಆಗಲೇ. ಶಂಕರಪ್ಪ ಮದುಮಕ್ಕಳು ಬಂದರ? ಆಯ್ತಾರೆ ಆಚಾರ್ಯವರೇ, ಬಂದೇ ಬಿಟ್ಟರು. ಸೂರ್ಯ ಸೂರ್ಯ ಹೇಳು ಚಿಕ್ಕಪ್ಪ. ವೇಳೆ ಆಗುತ್ತದೆ, ಒಳಗೂ ಎಲ್ಲರನ್ನು ಹೊರಗೆ ಕರಿ. ಆಯ್ತು, ಕರೆಯುತ್ತೇನೆ. ಶಂಕರಪ್ಪ ನಾ ಮಂತ್ರ ಶುರು ಮಾಡಲಿ? ಆಯ್ತಾಯ್ತು ರೀ ಆಚಾರ್ಯವರೇ, ಬಂದೇ ಬಿಟ್ರಿ ಎಲ್ಲರೂ. ಹೇಳ್ರಿ ಅಜ್ಜಾರ ಮಂತ್ರ ಹೇಳ್ರಿ. ಮದುಮಗ ಬಂದಿಲ್ಲ ತಡ್ರಿ ಅಜ್ಜಾರ. ಆಯ್ತ್ರಿ ಆಚಾರ್ಯವರೇ, ನೋಡಿ ಎಲ್ಲರೂ ಬಂದು ಬಿಟ್ರು, ವೇಳೆ ಆಗುತ್ತದೆ, ಮಂತ್ರ ಶುರು ಮಾಡಿ. ಮಂಗಲಂ ತಂತು ನಮ ಜೀವ ಎಲ್ಲರೂ ಅಕ್ಕಿ ಕಾತಗಾರಪ್ಪ. ಮದುವೆ ಎಲ್ಲೈತಿ ಏನು ನಾವು ಮಾಡಿ ಈಗ ಮಂತ್ರ ಚಾಲು ಮಾಡಿ ಆಚಾರ್ಯವರೇ, ವೇಳೆ ಆಗುತ್ತದೆ. ಮಾಡಿ ಮಾಡಿ ಮಂಗಲಂ ಅಂತ ಜೀವನ ಹೇತು ಸುಬ್ಬಿ ಹೆಸರೇ ಬಿಡವ, ಗಂಡನ ಹೆಸರು ಎಲ್ಲಿ ಗಂಡನ್ ತರ್ತಾನೆ ನೀವು? ಇನ್ನ ಮದುವೆ ಆಲಾರ್ದ ಗಂಡನ ಹೆಸರು ಹೇಳ್ಬಿಡ್ಲಿ. ಅಡ್ವಾನ್ಸ್ ಬುಕ್ಕಿಂಗ್ ವಾಲ್ಯಪ್ಪ ನಾನು ತಾಡ್ರಿ. ಗಂಗಮ್ಮರ ಬಡ ಬಡ ಬಂದು ನಿಮ್ಮ ಗಂಡನ ಹೆಸರು ಒಡಪ್ನಾಗ ಇಟ್ಟು ಹೇಳಿ ಬರ್ರಿ. ಮತ್ತೆ ಬಾರಪ್ಪ, ಬಾಯ್ ಚೆಕ್ ಬಾ. ಎಷ್ಟು ನಾಚಿಗೆ ಅಂತ ನೋಡ ಅಣ್ಣಾಗ. ಗುಲಾಬಿ ಕೆಂಪು, ಮಲಿಗುವ ತಂಪು,
ನಮ್ಮ ರಾಯರು ನನಗಿಂತಲೂ ಕೆಂಪು ನಾಗರಾಜ ಅಂತ. ನಾಗರಾಜ್ ಅವ್ರ ಅಂದಂಗ ಬಂದ ಸ್ವಲ್ಪ ನಿಮಗೆ ಎಂತಿ ಹೆಸರು ಒಡಪ್ನಾಗಿಟ್ಟು ಹೆಸರು ಹೇಳ್ತೀರ ನೀವು? ಡೈಲಾಗಿ ಬರಲ್ಲಲ್ರಿ ನಮ್ಗ. ಉಂಗುರ್ಗೂದ ಬಂಗಾರ ಬೇತಾಲಿ ಅಂಗಳದ ಕುಂತ್ಕೊಂಡ್ರ ಅಂಗೋಲು ಇದ್ದಾಳ ಗಂಗಾ. ಫುಲ್ ಬೆಂಕಪ್ಪ. ಅಲ್ಲಪ್ಪ ಒಂದ್ ಹೊಡೆದ್ ಬಿಡಪ್ಪ ಹಂಗ ಅವಸರು ಸೇರಿಸಿ ಮತ್ತೆಲ್ಲಾರು ನಿಂತ್ ಬಿಡ್ರಿ ಪಟ್ಟ ನೋಡಿತೀನಿ. ಫೋಟೋ ಫೋಟೋ ಜಲ್ದಿ ಹೊಡಿ ಫೋಟೋ ನಿಂದ್ರಿ. ಶಂಕರಪ್ಪ ನಮ್ಮ ಬಾಬಾತನ ಕೊಟ್ಟು ಬಿಡಪ್ಪ ಹೋಗಿ ಬರ್ತೀವಿ. ತಡಿ ಹೋಗ್ ಮರ ಎರಡು ಹೇಳ ಮಂತ್ರ ಎರಡು ಹೇಳಿ ಏನು ರೊಕ್ಕ ರೊಕ್ಕ ಅಂದಿ. ಸರಿ ಅವ್ನು ರೊಕ್ಕ ಬೇಕಂತ ತೋಬಾ. ನಿಂದ್ರಿ ಹೊಡಿತೀನಿ. ಅವ್ರ ಅಪ್ಪಂದ ಹೊಡ್ಲಿಯಪ್ಪ ಅವ್ರಿಬ್ರದ ಹೊಡೆದ್ರಿ ಹೆಂಗ ಇವ್ರ ನಾಟಕ ಚಿಂತೆ ಅವ ಅರ್ಧ ಕೊಟ್ಟೇನು ಸೆಲ್ಫ್ಯಾಗ. ನಾಗ್ರಿ ಅವ ಹಂಗ್ಯಾಕ್ ಜೂಮ್ ಹಾಕ್ಲಿಯಪ್ಪ. ಶಂಕರಪ್ಪ ನಮ್ಮ ಬಾಬಾತನ ಕೊಟ್ಟು ಬಿಡು ಹೊತ್ತಾಗುತ್ತೆ ಹೋಗಿ ಬರ್ತೇವೆ. ಸೂರ್ಯ ನಿನಗೆ ಎಷ್ಟು ಬರ್ರೆ ಕೊಡ್ಬೇಕು ಆಗಲ್ಲ ಕೊಟ್ಟು ಸಾತಿಲ್ಲನು ಸಾತಿಲ್ಲ ಮಾನಮ್ರದಿ ಕಳೆಬೇಡ ಮುಚ್ಚಿ ಕೊಡ್ತೀನಿ ಮುಚ್ಚಿ ತಗೊಂಡು ಸೂರ್ಯ ಸ್ವಾಮಿಯವ್ರಿಗೆ ಏನದ ಮಾತಾಡೋದೇವ ಸಾಕಿನ ಹೋಗ್ಬಿಡು. ಆಯ್ತು ಮತ್ತೆ ಇದ ಖುಷಿಯಾಗ ಇನ್ನೊಂದು ಸೂರ್ಯ ಹೋಗ್ಬಿಡು ನೀನು ಎಲ್ಲಿಗೆ. ಸೂರ್ಯ ಆಚಾರ್ಯ ಅವರಿಗೆ ಬಾಬತ್ತು ಕಟ್ಟು ಕಳ್ಸಪ್ಪ. ಹಾಗೆ ಒಳಗೆ ಹೋಗಿ ಊಟಕ್ಕೆ ರೆಡಿ ಮಾಡು. ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ. ಆಯ್ತು ಚಿಕ್ಕಪ್ಪ. ಶಂಕರಪ್ಪ ಅವ್ರೆ ಇದೇ ಖುಷಿಗೆ ಏನಾರ ಐತೆ ನಿಮ್ಮದು? ಓ ಬೇಸ್ ಹೊಡಿಯಪ್ಪ ಶಾಣ ಬೇಸ್ ಹೊಡಿ. ನಮಗಾದೆ ಬಂದು ನಮ್ಮ ಈ ಜೀವವಾಗಲೆಂದು ಮತ್ತೊಮ್ಮೆ ನಮಗಾದೆ ಬಂದು ನಮ್ಮ ಈ ಜೀವವಾಗಲೆಂದು ಕಷ್ಟ ಸುಖವ ಸೋಲು ಗೆಲ್ಲುವ ಕಷ್ಟ ಸುಖವ ಸೋಲು ಗೆಲ್ಲುವ ನಮ್ಮ ಬದುಕಲ್ಲಿ ಜೊತೆಯಾಗಿ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವ ಸಾಲು ಗೆಲುವ ಕಷ್ಟ ಸುಖವ ಸಾಲು ಗೆಲುವ ಎಲ್ಲ ದೇವನ ಕೊಡುಗೆಯು. ನಮ್ಮ ಈ ಜೀವವಂತಾಗಲೆಂದು ಚತುರಂಗವು ಅಥದಲ್ಲಿ ನಾವೆಲ್ಲ ನೆಪ ಮಾತ್ರವು ಮೇಲೆತ್ತವ ಮತ್ತೆ ಕೆಳಗಾಗುವ ಈ
ಆಟಕ್ಕೆ ತೊಡೆ ಮೊದಲಿಲ್ಲವೋ ಎದುರಲ್ಲಿ ಪ್ರೀತಿ ಅನುರಾಗ ಹೊಸಬಂತಿ ಮನದಾಗ ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಲೆ ಹಾಕಿ ಒಂದು ಮಾಡಿದೆಯೋ ಕಾಲ ಮತ್ತೊಮ್ಮೆ ನಮಗಾಗಿ ನಮ್ಮ ಈ ಬೆಳಗಿನ ಅಂಗಳದಲ್ಲಿ ಅರಳಿದು ಪ್ರೀತಿಯ ಸಂಚಾರ ದೇವರ ಬಂಧನ ನಾಚಲಬೇಕು ಸ್ವರ್ಗವೇ ನಮ್ಮೇ ಸಂಸಾರ ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ ಕನಸೊಳಗೆ ಮನಸೊಳಗೆ ನಿರ್ಮಲ ಪ್ರೇಮವಿದೆ ಅಪ್ಪ ನಮ್ಮ ಅಪ್ಪ ಇವನು ನಮ್ಮ ದೇವರು ಕೋಟಿ ಜನ್ಮ ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರ ಬಂಧನ ಆಚರಣೆಬೇಕು ಸ್ವರ್ಗದ ನಮ್ಮಿ ಸಂಸಾರ ಮತ್ತೆ ಮುಂದಲ ಕಾರ್ಯಕ್ರಮ ಶಂಕರಪ್ಪ ಮತ್ತೆ ಊಟ ಗೀಟ ಮಾಡ್ಸಿರಲ್ರಿ ಎಲ್ಲ ಮಾಡ್ಸಿದ್ದ ಏನೇನ ಎಲ್ಲ ಮಾಡಿಸಿ ಬರ್ರಿ ಉಂಡು ಬರ್ರಿ ಅಲ್ಲ ಇವತ್ತು ನುಗ್ಗಿಕಾಯಿ ಸಾರು ಮಾಡ್ರಿ ನೋಡ್ರಪ್ಪ ಉಂಡಿ ನೀನು ಇವ ಇನ್ನ ಅದ ಗುಂಗನ್ಯಾಗ ಅದನಪ್ಪ ಯಪ್ಪ ನಡಿ ಮಮ್ಮ ಹೋಗ ನಡಿ ಊಟ ಮಾಡಮ್ಮ ನೋಡಿ ಮಗಳೇ ನೀವು ಕೂಡ ಬೇಗ ಬಂದು ಬಿಡಿ ಎಲ್ಲ ಸರಿ ಊಟ ಮಾಡೋಣ ಆಯ್ತಪ್ಪಾಜಿ ಗಂಗಾ ಗಂಡನಂದರೆ ದೇವರು ತಾನೇ ಹೌದು ಸ್ವಾಮಿ ಹಾಗಾದರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ನೋಡಿ ಗಂಡನೆಂದರೆ ದೇವರು ನಿಜ ಆದರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಪೂಜೆ ಪುನಸ್ಕಾರ ಮಾಡಿದರೆ ಅಂದ ಮೇಲೆ ಆ ಮೇಲೆ ಇರುವ ದೇವರ ಕುಳಿತಿರುವನು ಅಲ್ಲವೇ ಸರಿ ನೀನು ಬಹಳ ಜಾಣಿ ಕಣೆ ಗಂಗಾ ಗಂಗಾ ಯಮುನಾ ಸಂಗಮದಂತೆ ಮದುವೆಯ ಸಂಭ್ರಮಕ್ಕೆ ಏನಾದರೂ ಸಿಹಿ ಓಹೋ ನೀವೇ ಆಡ್ಬೇಕು ಇಲ್ಲ ಕಣೆ ನೀನೇ ಆಡು ಅಯ್ಯೋ ನಾನಿಬ್ಬರು ಈ ರೀತಿ ಜಗಳ ಆಡುವುದು ಬೇಡ ಈ ರೀತಿ ಜಗಳ ಮಾಡಿದರೆ ಒಳ್ಳೆಯದು ಮಕ್ಕಳು ಹುಟ್ಟುವುದಿಲ್ಲಂತೆ ಅದಕ್ಕಾಗಿ ನಾನೇ ದೇವತೆ ನೀವು ನನ್ನ ಜೊತೆಗೆ ಆಡಿ ಸೇರಿದರೆ ಆಡೋಣಂತ ನಾವಿಬ್ಬರು ಸೇರಿ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನಿವಾರಣ ಸನಿಹಕ್ಕೆ
ನನ್ನ ಬಸಿಗೆ ಉಸಿರಾದ ನೀಡು ಸಿಹಿ ಬುದ್ಧಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಸಿಹಿ ಬುದ್ಧಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಓ ಗೆಳೆಯ ನನ್ನ ಒಡೆಯ ಓ ಗೆಳೆಯ ನನ್ನ ಒಡೆಯ ನನ್ನ ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಲಿ ಉಸಿರಾದಿನಿ ನೀಡು ನೀಡು ಸಿಹಿ ಮುತ್ತಿನ ಕಾಣಿಕೆ ಓ ನೀ ಬಾರೋ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಓ ನೀ ಬಾರೋ ನನ್ನ ಸನಿಹಕ್ಕೆ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಎಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಅಂತರದಲ್ಲಿ ನೂರು ಬೈಗೆ ನನಗೆ ಏನು ಆತುರವು ಏನು ಕಾತುರವು ಕಾಣೆ 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 ಅನುರಾಗನ ಹೊಸ ಆನಂದವ ಬಹು ಜನ್ಮದ ನಮ್ಮ ಅನುಬಂಧವ ಜೇನಾಗಿ ಸವಿಜೇನಾಗಿ ಹೂವಾಗಿ ತನುವಾಗಿ ಜೀವನದ ಸಾಗರದಿ ತೇಲಿದೆ ಅಲೆಯದೆಯ
ಜಾನಕಿ ಲಾ 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 ಲಾ. ಆಯ್ತು ಬನ್ರಿ ಹೋಗೋಣ. ಗಂಗಾ, ಆ? ಮದುವೆಯ ಸಿಹಿ ಸುದ್ದಿಯಲ್ಲಿ ಇನ್ನೊಂದು ಸಿಹಿ ಸುದ್ದಿ ಗೊತ್ತಾ ನಿನಗೆ? ಅದ್ಯಾವ ಸುದ್ದಿ ರೀ? ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ತಾಲೂಕು ರೈತ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರಂತೆ. ಓ, ಒಳ್ಳೆ ಸುದ್ದಿನೇ ಹೇಳಿದ್ದೀರಾ. ಬನ್ನಿ ಮೊದಲು ಈ ವಿಷಯ ಅಪ್ಪಾಜನಿಗೆ ತಿಳಿಸೋಣ. ನಡಿ ಹೋಗೋಣ. ಗೆಳತಿ